ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಸುನೀತಾ ರಾಂಚಿ ಇವರೊಂದು ಅನುಭವ ತುಂಬ ಚೆನ್ನಾಗಿದೆ. ಮತ್ತು ಯಾರ್ಯಾರು ಗುರುಪೂರ್ಣಿಮೆಗೆ ಬರ್ತಾಯಿದ್ದೀರೋ ಅವರಿಗೆಲ್ರಿಗೂ ಆದರದ ಸುಸ್ವಾಗತ. ನಾವು ಈ ಒಂದು ಕಾರ್ಯಕ್ರಮನ ತಕ್ಕ ಮಟ್ಟಿಗೆ ಒಂದು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದ ಮಾಡ್ತಾಯಿದ್ದೀವಿ. ಸಹಾಯ ಹಸ್ತ ಚಾಚ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಯಾರ್ಯಾರು ನೀವು ದುಡ್ಡನ್ನು ಹಾಕ್ತಾಯಿದ್ರೋ ಅವರೆಲ್ಲರೂ ಕೂಡ ನಿಮ್ಮ ಒಂದು ಪೂರ್ತಿ ಡೀಟೇಲ್ಸು ಪೂರ್ತಿ ನಿಮ್ಮ ತಂದೆ ತಾಯಿ ಎಲ್ರದ್ದು, ನಿಮ್ಮ ವೈಫು ಮಕ್ಕಳು ಎಲ್ರದ್ದು ಡೀಟೇಲ್ಸ್ ಹಾಕಿ ಅಂತ ಹೇಳ್ತಾ ಈ ಒಂದು ಅನುಭವನ ಪ್ರಾರಂಭಿಸ್ತಾ ಇದ್ದೀನಿ. ಸುನೀತಾ ರಾಂಚಿ ಇವರು ಮೂಲತಃ ಖಾಂದೇವಾಡಿ ಅಂತ ಒಂದು ಊರು ಬರುತ್ತೆ ಮಹಾರಾಷ್ಟ್ರದಲ್ಲಿ. ಆ ಊರಿನವರ ಒಂದು ಎಕ್ಸ್ಪೀರಿಯೆನ್ಸ್ ಇದು. ಸುನೀತಾ ರಾಂಚಿ ಅವರು ಮದುವೆಗೆ ಮುಂಚೆನೇ ಸ್ವಾಮಿ ಸಮರ್ಥರ ಅಖಂಡ ಸೇವಾ ಭಕ್ತರು. ಇವರು ತಾಯಿ ಜೊತೆನೇ ಇದ್ದು ತುಂಬ ಅದ್ಭುತವಾಗಿ ಒಂದು ಸ್ವಾಮಿಯ ಸೇವೆ ಮಾಡ್ತಾ ಇರ್ತಾರೆ. ನೋಡಲು ತುಂಬ ಸ್ಫುರದ್ರೂಪಿ, ತುಂಬ ಚೆನ್ನಾಗಿರ್ತಾರೆ. ಸೊ ಸುನೀತಾ ಅವರ ತಾಯಿ ವಯಸ್ಸಿಗೆ ಬಂದಿದ್ದಾರೆ ಮಗಳು ಅಂಥೇಳಿ ಸ್ವಾಮಿ ಸಮರ್ಥರ ಹತ್ರ 2 ಗುರುಚರಿತ್ರೆಯನ್ನು ಮಾಡಿ ನನ್ನ ಮಗಳಿಗೆ ಒಂದು ಒಳ್ಳೆಯ ಗಂಡನ್ನು ಹುಡುಕಿ ಕೊಡಿ ಅಂತ ಹೇಳ್ತಾ ಒಂದು ಸಂಕಲ್ಪ ಮಾಡಿ 2 ಗುರುಚರಿತ್ರೆ ಮಾಡ್ತಾರೆ. ಗುರುಚರಿತ್ರೆಯೂ ಕಂಪ್ಲೀಟ್ ಆಗುತ್ತೆ. ಗುರುಚರಿತ್ರೆ ಆದಿ 15 ದಿವಸಕ್ಕೇ ಒಂದು ಸುನೀತಾ ರಾಂಚಿ ಅವರಿಗೆ ಒಂದು ವರ ಬರುತ್ತೆ. ಅವರು ಕೂಡ ತುಂಬ ಚೆನ್ನಾಗಿರ್ತಾರೆ, ಅನುಕೂಲವಾಗಿರ್ತಾರೆ, ಸ್ವಂತ ಕನ್ಸ್ಟ್ರಕ್ಷನ್ ನಡೆಸ್ತಾ ಇರ್ತಾರೆ, ಇವರೇ ಕಾಂಟ್ರಾಕ್ಟರ್ ಆಗಿರ್ತಾರೆ. ಸರಿ, ಎಲ್ಲ ಅನುಕೂಲವಾಗಿದ್ದಾರೆ ಅಂಥೇಳಿ ಸುನೀತಾ ರಾಂಚಿ ಅವರ ತಾಯಿ ಅವರಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಕೊಡ್ತಾರೆ. ಮದುವೆ ಆಗಿ 1 ವರ್ಷ 2 ವರ್ಷ 2 ಮಕ್ಕಳು, ತುಂಬ ಸುಂದರವಾಗಿರತಕ್ಕಂತಹ ಸಂಸಾರ. ಹೀಗಿರೋ ಒಂದು ಸಿಚುವೇಷನಲ್ಲಿ ಇವರು ಕೂಡ ಸುನೀತಾ ಅವರು ಸ್ವಾಮಿಯ ಸೇವೆ ಸಂಪೂರ್ಣವಾಗಿ ಮಾಡ್ತಾನೆ ಇರ್ತಾರೆ. ಇಂಥ ಒಂದು ಸಿಚುವೇಷನಲ್ಲಿ ಸುನೀತಾ ಅವರ ಯಜಮಾನರಿಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗುತ್ತೆ. ಇವಾಗ ನನ್ನ ಕತೆ ಹೇಳ್ತಾ ಇದ್ದರೆ ಎಲ್ಲರ ತಲೆಯಲ್ಲಿ ಫಸ್ಟು ಮೂಡುವಂಥ ವಿಚಾರ ಏನು ಅಂತಂದರೆ, ಅವರ ತಾಯಿ ಪಾರಾಯಣ ಮಾಡಿದ್ರು, ಸುನೀತಾ ಅವರು ಸೇವೆಯಲ್ಲಿದ್ದಾರೆ, ಆದರೆ ಯಾಕೆ ಅವ್ರ ಗಂಡನಿಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಯಿತು ಅಲ್ವಾ? ಸೊ ಜನ ನೋಡಿ ಒಳ್ಳೆಯದನ್ನು ಎಷ್ಟು ಚೆನ್ನಾಗಿ ತಗೊತಾರೋ, ಎಲ್ಲರೂ ಒಳ್ಳೆಯದನ್ನು ಎಷ್ಟು ಬೇಗ ಟೇಕಪ್ ಮಾಡ್ತಾರೋ ಅಷ್ಟೇ ಟೇಕಪ್ನ ಕೆಟ್ಟದ್ದನ್ನು ಮಾಡಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಸೊ ನಾವು ಸ್ವಾಮಿ ಸೇವೆ ಮಾಡ್ತಾಯಿದ್ದೀವಪ್ಪ, ನಮ್ಗೆ ಯಾವುದು ಕಷ್ಟನೇ ಬರಬಾರ್ದು, ಅದು ತಪ್ಪು. ಯಾಕಂದರೆ ಕಷ್ಟ ಅನ್ನೋದು ಮಹಾರಾಜರಿಗೇ ಬಿಟ್ಟಿಲ್ಲ, ಇನ್ನು ನಮ್ಮಂಥವರು ಯಾವ ಲೆಕ್ಕ ಅಲ್ವಾ? ಸೊ ನನ್ನ ವಿಧಿಯ ಕರ್ಮ ಅಂಥೇಳಿ ಸುನೀತಾ ಅವರು ಕಟ್ಕೊಂಡಿರೋ ಗಂಡನ ಜೊತೆನೇ ಸಂಸಾರ ಮಾಡಿ ಮಹಾರಾಜರ ಹತ್ರ ಒಂದು ಸಂಕಲ್ಪ ಮಾಡಿ 108 ಪಾರಾಯಣ ನಾನು ಇವತ್ತಿನಿಂದ ಪ್ರಾರಂಭ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಪಾರಾಯಣ ಸ್ಟಾರ್ಟ್ ಮಾಡ್ತಾರೆ. ಪಾರಾಯಣ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟು 20 ಪಾರಾಯಣ ಆಗೋವರೆಗೂ ಇವ್ರಿಗೆ ಯಾವುದೇ ರೀತಿಯಿಂದ ಪ್ರಚಿತಿ ಬರಲ್ಲ. 20 ಪಾರಾಯಣ ಅಂದರೆ ವೀಕ್ಷಕರೇ ಕಡಿಮೆ ಅಂದರೂ 4 ತಿಂಗಳು, ಆದರೆ ವಿಶ್ವಾಸ ಇಟ್ಟು ಮಾಡ್ತಾನೆ ಇರ್ತಾರೆ. 21 ಪಾರಾಯಣ ಮುಗಿದ ಮೇಲೆ ಸುನೀತಾ ಅವ್ರಿಗೆ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ. ಕಂಪ್ನಿಯಲ್ಲಿ ಸೇವೆ ಮಾಡ್ತಾ 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 ಸೊ ಒಳ್ಳೆ ಇನ್ಕಮ್ಮು ಬರುತ್ತೆ. ಈಗ ಸಂಪಾದನೆ ಇಲ್ಲ,
ಮಕ್ಕಳಿಗೂ ಊಟಕ್ಕೂ ಕಷ್ಟ ಇರೋ ಪರಿಸ್ಥಿತಿಯಲ್ಲಿ ಆ ಸಿಕ್ಕಿರೋ ಕೆಲಸದಿಂದ ಅತಿ ಉತ್ತಮವಾಗಿರ್ತಕ್ಕಂಥ ಸಂಬಳನೂ ಬರುತ್ತೆ, ತುಂಬ ಚೆನ್ನಾಗಿ ಸಂಸಾರ ನಡೆಯುತ್ತೆ. ಆದರೆ ಗಂಡ ಫುಲ್ ಬೆಡ್ ರಿಡನಲ್ಲಿ ಇರ್ತಾರೆ. ಆ ನೋವು, ದುಃಖ, ಸಂಕಟ ಸುನೀತಾ ಅವರಿಗೆ ತಡ್ಕೊಳಕ್ಕಾಗ್ತಾ ಇರ್ತಿರಲಿಲ್ಲ. ನನ್ನ ಗಂಡ ಚೆನ್ನಾಗಿದ್ದಾಗ ನಮಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಸೊ ಹೀಗಿರುವಾಗ ಆಯಿತು ಪ್ರಯತ್ನ ಮಾಡೋಣ ಅಂಥೇಳಿ ಮಹಾರಾಜರ ಹತ್ರ ಪ್ರತಿ ವಾರ ತುಂಬಾ ಆಸೆಯಿಂದ ತುಂಬ ಕಷ್ಟಪಟ್ಟು ಕಣ್ಣೀರಿಟ್ಟು ತಮ್ಮ ಯಜಮಾನರ ಶ್ರೇಯೋಭಿಲಾಷೆಗೋಸ್ಕರ ಪ್ರತಿ ವಾರ ಕೇಳ್ತಾ ಇರ್ತಾರೆ, ಮಹಾರಾಜರೇ ನನ್ನ ಗಂಡನಿಗೆ ಒಂದು ದಾರಿ ತೋರಿಸಿ, ಅವ್ರು ಎದ್ದು ಓಡಾಡೋ ಥರ ಮಾಡಿ. ಆದರೆ ಕರ್ಮಾದಿಗಳು ಯಾರನ್ನೂ ಬಿಟ್ಟಿಲ್ಲ. ಕ್ರಮೇಣವಾಗಿ 108 ಪಾರಾಯಣ ಮುಗಿದೋಗ್ಬಿಡುತ್ತೆ. 108 ಪಾರಾಯಣ ಮುಗಿಯೋದ್ರ ಒಳಗಡೆ ಒಂದು ಪ್ರಚೀತಿ ಬರುತ್ತೆ. ಏನಪ್ಪ ಅಂತಂದರೆ, ಇವ್ರ ಯಜಮಾನರು ಕ್ರಮೇಣವಾಗಿ ಎದ್ದು ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎದ್ದು ಓಡಾಡೋಕ್ಕೆ ತುಂಬಾ ಹೆಲ್ತು ಪರವಾಗಿಲ್ಲ, ಎವ್ರಿಥಿಂಗ್ ಈಸ್ ಓಕೆ. ಆದರೆ ಅವ್ರಿಗೊಂದು ಆಸೆ, ಅವ್ರ ಗಂಡನಿಗೆ, ನಾನು ಹೆಂಡತಿಯ ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ನಾನು ತಿನ್ನಬಾರ್ದು, ನಾನು ಸ್ವಂತ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಅವ್ರಿಗೆ ತುಂಬ ಇರುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸುನೀತಾ ಅವರಿಗೆ ಏನೂ ಮಾಡೋಕ್ಕಾಗಲ್ಲ. ಆದರೂ ಎಲ್ಲೆಲ್ಲೋ ಇನ್ಫ್ಲುಯೆನ್ಸ್ ಹಚ್ಚಿ ಎಲ್ಲ ಕಡೆ ಪ್ರಯತ್ನ ಮಾಡಿದರೂ ವ್ಯರ್ಥ ಪ್ರಯತ್ನ. ಕೊನೆಗೂ ಒಂದು ಸಾರಿ ಯಾವುದೋ ಒಂದು ಕಂಪ್ನಿಯಿಂದ ಒಂದು ಚಿಕ್ಕದಾಗಿ ಇವ್ರಿಗೆ ಕನ್ಸ್ಟ್ರಕ್ಷನ್ ಕೊಡ್ತಾರೆ. ಅದೇ ಒಂದು ಕನ್ಸ್ಟ್ರಕ್ಷನಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಇವರು ಬೆಳೀತಾರೆ. ಆ 108 ಪಾರಾಯಣ ಮುಗಿದ ಮೇಲೆ ಸುಮಾರು ಇವರು ಲಾಭದಲ್ಲಿ ಬರ್ತಾರೆ. ತುಂಬ ದುಡ್ಡಿನ ಸುರಿಮಳೆ ಇವ್ರ ಮನೆಯಲ್ಲಾಗುತ್ತೆ. ಎಷ್ಟು ಕಷ್ಟಪಟ್ಟು ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಇವರು ಒದ್ದಾಡಿದ್ರೋ ಆ ಒಂದು ಸೇವೆ ಯಶಸ್ವಿಯಿಂದ ಅವ್ರ ಮನೆಯಲ್ಲಿ ಮಹಾರಾಜರು ತುಂಬಿ ಕೊಡ್ತಾರೆ ರೀ. ಆ 108 ಪಾರಾಯಣ ಆದಮೇಲೆ ಕೊನೆಗೆ ಪಾರಾಯಣ ಮುಗಿಸುವಾಗ ಇವ್ರಿಗೆ ಏನನ್ಸುತ್ತೆ ಅಂದರೆ, 108 ಪಾರಾಯಣ ಮಾಡುವಾಗ ನಾನು ಪಟ್ಟಿರೋ ಪ್ರತಿ ಕ್ಷಣ ನೋವು, ದುಃಖ, ಸಂಕಟ ಅದು ಬೇರೆ. ಅದಕ್ಕೆ ನಾನು ಇವತ್ತು ಕೋಟ್ಯಾಧಿಪತಿ ಆಗಿರ್ಬೋದು, ಲಕ್ಷಾಧಿಪತಿ ಆಗಿರ್ಬೋದು, ಬಟ್ ಆ ಒಂದು ಕ್ಷಣ ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಲ್ಲ ಅಂಥೇಳಿ ಅವತ್ತು 108 ಪಾರಾಯಣ ಆದಮೇಲೆ ಕಣ್ಣೀರಿಡ್ತಾರೆ. ಸೊ ಇಂಥ ಒಂದು